ಆತ್ಮಾವಲೋಕನ ನಿಮ್ಮ ವಾಹಿನಿಯ ಸಮಸ್ತ ಪ್ರೇಕ್ಷಕ ವೃಂದದವರಿಗೆ ಶ್ರೀಹರಿ ಮಾಡುವ ಸ್ವಾಗತ ಸುಸ್ವಾಗತ. ಆತ್ಮೀಯರೇ, ನಮ್ಮ ಮನೆಯ ಸುತ್ತಮುತ್ತ ಇರುವಂತಹ ಒಂದು ಜಾಗಗಳನ್ನ ತೋರಿಸ್ಬೇಕು ಅಂತ ಹೇಳಿ ನಾನು ಈ ವಿಡಿಯೋವನ್ನು ಮಾಡ್ತಾ ಇದ್ದೇನೆ. ನಾನಂತೂ ಮುಸ್ಸಂಜೆ ಹೊತ್ತು ಇಲ್ಲಿ ಹೆಚ್ಚು ಪ್ರಕೃತಿಯ ಒಂದಿಗೆ ಈ ಪ್ರಕೃತಿಯ ಸೊಬಗನ್ನ ಸವಿತಾ ಹೋಗ್ತಾ ಇರ್ತೇನೆ. ನಮ್ಮ ಮನೆ ಹತ್ರ ಟಾಟಿಲಿಂಗ್ ಮರ ಇದೆ. 2 ಟಾಟಿಲಿಂಗ್ ಮರ ನಂಗೆ ತುಂಬಾ ಇಷ್ಟ. ಐಸ್ ಆಪಲ್ ಅಂತ ಹೇಳ್ತಾರೆ ಇಂಗ್ಲಿಷ್ ನಲ್ಲಿ. ಒಂದು ತಾಳೆ ಜಾತಿಯ ಮರ ಇದು, ಅಂತಂದ್ರೆ ತೆಂಗು ತಾಳೆ ಎಲ್ಲ ಒಂದೇ ಜಾತಿಗೆ ಬರೋಂಥದ್ದು. ಸೂರ್ಯ ಮುಳುಗ ಹೊತ್ತು ನೋಡಿ ಎಷ್ಟು ಚೆನ್ನಾಗಿ ಮುಳುಗ್ತಾ ಇರೋದು, ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ಬೇಸಿಗೆ ಹೊತ್ತು ಈ ರೀತಿಯ ಸೂರ್ಯ ಮುಳುಗೋದನ್ನ ನಾನು ಹೆಚ್ಚು ನೋಡೋದನ್ನ ಮಿಸ್ ಮಾಡ್ಕೊಳ್ಳೋದಿಲ್ಲ, ಕಾತುರವಾಗಿರ್ತೇನೆ. ಯಾಕೆ ಅಂತಂದ್ರೆ ಸೂರ್ಯ ಮುಳುಗಬೇಕಾದ್ರೆ ಮೋಡಗಳ ರಚನೆ ಅಂತ ತುಂಬಾ ಅದ್ಭುತವಾಗಿರುತ್ತೆ. ಆ ಸೂರ್ಯನ ಕಿರಣಗಳು ಮೋಡಗಳ ಮೇಲೆ ಬಿದ್ದು ಚಿನ್ನದ ವರ್ಣದಲ್ಲಿ ಯಾವುದೋ ಇಂದ್ರಲೋಕದಲ್ಲಿ ನಾವು ಇದ್ದೇವೇನೋ ಅನ್ನೋ ಒಂದು ಭಾಸ ಆಗುತ್ತೆ. ಹಾಗಾಗಿ ಕಲ್ಪನೆಗಳು ಸಾಕಷ್ಟು ಕಲ್ಪಿಸಿಕೊಳ್ಳಬಹುದು. ಪ್ರೇಮಿಗಳಿಗಂತೂ ಈ ರೀತಿಯ ಕ್ಷಣ ಅಂತೂ ತುಂಬಾ ಅದ್ಭುತವಾದ ಕ್ಷಣ. ತಮ್ಮ ಪ್ರೇಮ ಸಲ್ಲಾಪವನ್ನ ತನ್ನ ಒಂದು ಇನಿಯನಿಗೋ ಅಥವಾ ಒಂದು ಹಂಚಿಕೊಳ್ಳುವಂತ ಸಂದರ್ಭ ಇದು. ಇರ್ಲಿ, ಒಂದು ರೀತಿಯ ಹೆಚ್ಚು ನಮ್ಮ ಮನೆಯ ಲೇಔಟ್ ಹೊಸದಾಗಿರೋದ್ರಿಂದ ಹೆಚ್ಚು ಮನೆಗಳಿಲ್ಲ. ಈ ಒಂದು ಸಂದರ್ಭದಲ್ಲಿ ಹೆಚ್ಚು ಗಿಡ ಮರಗಳಿತ್ತು. ಇತ್ತೀಚೆಗೆ ನನಗೆ ತುಂಬಾ ದುಃಖ ಆಗಿದ್ದೇನಂತಂದ್ರೆ, ಮೈಸೂರು ಸುತ್ತಮುತ್ತ ಹುಲಿ ಚಿರತೆಗಳು ಬರ್ತಾ ಇದೆ ಅಂತ ಹೇಳಿ ಜನ ಎಲ್ಲ ರೊಚ್ಚಿಗೆದ್ದು ಖಾಲಿ ಜಾಗಗಳಿಗೆ ತನಗೆ ತಾನೇ ಬೆಳೆದಿರುವಂತಕ್ಕಂಥ ಮರ ಗಿಡಗಳನ್ನೆಲ್ಲ ಕಳಿಸಿ ಎಲ್ಲ ಹಾಳು ಮಾಡಿಬಿಟ್ಟು ಒಂದು ರೀತಿಯ ಅದು ನಷ್ಟ ಅಂತಾನೆ ನಾನು ಹೇಳ್ತೇನೆ. ಯಾಕೆ ಅಂತಂದ್ರೆ ಈ ರೀತಿಯ ಲೇಔಟ್ನಲ್ಲಿ ಸೈಟ್ ಮಾಡಿರೋಂಥದ್ದು ಜನ ಯಾವಾಗ ಮನೆ ಕಟ್ಕೊಂಡು ಬರ್ತಾರೆ ಅವಾಗ ಮರ ಕಡಿಸಿ ಅವಾಗ ಅದನ್ನ ಸವರಿ ಮನೆ ಕಟ್ಟಿದ್ರೆ ಚೆನ್ನಾಗಿರುತ್ತೆ. ಈಗಲೇ ಊರದ ಮುಂಚಿತವಾಗಿ ಎಲ್ಲ ಕಟ್ಸಿದ್ದು ಒಂದು ರೀತಿ ನೋಡಕ್ಕೆ ಬೋಳ್ ಬೆಳಕ್ ಕಾಣುತ್ತೆ. ಆದ್ರೂ ಕೂಡ ಮುಸ್ಸಂಜೆ ಹೊತ್ತು ನಾನಿಲ್ಲಿ ತುಂಬಾ ಖುಷಿಯಾಗಿ ಇಷ್ಟಪಡ್ತೇನೆ. ಮುಸ್ಸಂಜೆ ಹೊತ್ತು ಈ ರೀತಿ ವಾಕ್ ಮಾಡೋದಿರ್ಬೋದು ಅಥವಾ ಜಾಗಿಂಗ್ ಮಾಡೋದಿರ್ಬೋದು. ಮುಸ್ಸಂಜೆ ಹೊತ್ತು ಪ್ರಕೃತಿ ಜೊತೆಗೆ ಜಾಸ್ತಿ ಒಡನಾಟ ಇಟ್ಕೊಳ್ಬೇಕು, ಗಿಡ ಮರಗಳನ್ನ ನೋಡ್ಬೇಕು, ಅವುಗಳ ಬೆಳವಣಿಗೆಗಳನ್ನ ಅಬ್ಸರ್ವ್ ಮಾಡ್ತಿರ್ಬೇಕು, ಅದ್ರ ಜೊತೆ ಸ್ನೇಹ ಬೆಳೆಸ್ಬೇಕು, ಪ್ರತಿಯೊಂದು ಗಿಡ ಮರಗಳದ ಚಿಂತನೆಗಳನ್ನ ಮಾಡಬೇಕು. ನೋಡಿ ಎಷ್ಟು ಅದ್ಭುತವಾಗಿದೆ. ನಮ್ಮ ಮನೆಯ ಸುತ್ತಮುತ್ತ ಇರುವಂತ ಒಂದು ಪರಿಸರ ಇದು. ನನಗಂತೂ ಬೇಸಿಗೆ ಕಾಲದಲ್ಲಿ ಸಂಜೆ ಹೊತ್ತು ಕಳೆಯೋದಕ್ಕೆ ತುಂಬಾ ಇಷ್ಟ. ಏನ್ ಮಾಡೋದು, ನಾವು ಕೆಲಸ ಮಾಡುವಂತಕ್ಕಂಥ ಆಫೀಸ್ನಲ್ಲಿ ಹೆಚ್ಚು ಬಾಸ್ ಹೋದವ್ರು ಏನ್ ಮಾಡ್ತಾರೆ, ಸಮಯದ ಮೀರಿ ಕೆಲಸ ಮಾಡಿಸ್ತಾರೆ. ಹಾಗಾಗಿ ಪ್ರಕೃತಿಯ ಜೊತೆಗೆ ನಾವು ಜಾಸ್ತಿ ಕಾಲ ಕಳೆಯಕ್ಕೆ ಆಗೋದಿಲ್ಲ. ಏನೇ ಇದ್ ಮಾಡಿದ್ರು ಕೂಡ ಕೆಲಸ ಆಗ್ಬೇಕು ಅಂತ ಹೇಳಿ ಇದ್ ಮಾಡ್ತಾರೆ ವಿನಃ ಮನುಷ್ಯನಿಗೆ ಪ್ರಕೃತಿಯ ಜೊತೆಗೆ ಸಂಬಂಧ ಇಟ್ಕೊಳ್ಳೋದಕ್ಕೆ ಅವ್ರು ಬಿಡೋದಿಲ್ಲ. ಇರ್ಲಿ, ಅದೇನೇ ಇರ್ಲಿ, ನೋಡಿ ಎಷ್ಟು ಸುಂದರವಾಗಿ ಕಾಣಿಸ್ತಾ ಇದೆ. ನನಗಿಲ್ಲಿ ತುಂಬಾ ಇಷ್ಟ ಆಗೋದು ಏನಂತಂದ್ರೆ, ನಮ್ಮ ಲೇಔಟ್ ನಲ್ಲಿ ಅರಣ್ಯ ಇಲಾಖೆಯವರು 1800 ಮರಗಳಾಗುವಂತ ಸಸ್ಯಗಳನ್ನ ನೆಟ್ಟಿ, ಮಹಾಗನಿ ಇರ್ಬೋದು ಅಥವಾ ಸೀಬೆ ಇರ್ಬೋದು, ಇನ್ನೊಂದೆರಡು ಹಣ್ಣಿನ ತರದ ಮರಗಳನ್ನ ಇರ್ಬೋದು ನೆಟ್ಟು ಪೋಷಿಸ್ತಾ ಇರೋದು ನನಗೆ ತುಂಬಾ ಇಷ್ಟ ಆಗಿದೆ. ಅವರು ಇದಕ್ಕೆ ಒಬ್ರು ಕೇರ್ ಟೇಕರ್ ಅಂತ ನೇಮಿಸಿ ಒಂದು ರೀತಿ ಪ್ರತಿ ವಾರನೂ ಕೂಡ ನೋಡಿ ಎಷ್ಟು ಅದ್ಭುತವಾಗಿದೆ. ಸುತ್ತಲೂ ಮರಗಳು, ಸುತ್ತ ಒಂದು ರೀತಿಯ ವಾತಾವರಣ ನಂಗಂತೂ ತುಂಬಾ ಇಷ್ಟ. ಇಲ್ಲೊಂದು ಮನೆ ಕಟ್ತಾ ಇದ್ದಾರೆ. ಇರ್ಲಿ, ಅದೇನೇ ಆದ್ರೂ ಕೂಡ ಒಟ್ಟಿಗೆ ಅಷ್ಟು ಜನ ಬಂದು ಮನೆ ಕಟ್ಟಕ್ ಆಗಲ್ಲ. ಎಲ್ಲಿವರೆಗೂ ಸ್ವಲ್ಪ ಖಾಲಿ ಸ್ಪೇಸ್ ಇರುತ್ತೆ ಅಲ್ಲಿವರೆಗೂ ಕೂಡ ಪ್ರಕೃತಿಯ ಸೊಬಗನ್ನ ಸವಿಬಹುದು ಚೆನ್ನಾಗಿ. ಇದೊಂದು ಪಾರ್ಕ್ ಅಂತ ಮಾಡಿದ್ದಾರೆ, ತನಗೆ ತಾನೇ ಸಾಕಷ್ಟು ಮರಗಳು ಬಂದಿದೆ. ಅದ್ರಲ್ಲಿ ಜಾಸ್ತಿ ಮಡ್ಡಿ ಮರ ಅಂತ ಸಿಕ್ಕಾಪಟ್ಟೆ ಬಂದಿದೆ. ನಂಗೆ ಇಷ್ಟವಾದ ಮಡ್ಡಿ ಮರ ಅದು. ಯಾಕೆಂತಂದ್ರೆ ಮಡ್ಡಿ ಹೂ ನಂಗೆ ತುಂಬಾ ಇಷ್ಟ. ಒಳ್ಳೆ ಗಮ್ಮಂತ ಸುವಾಸನೆ ಬರುತ್ತೆ. ಎಷ್ಟು ಅದ್ಭುತ ಆಗಿದೆ. ಈ ತರವಾದಂತ ಈ ತರದ ಚಾನ್ಸ್ ಸಿಕ್ಕಿರೋದಕ್ಕೆ ಪ್ರಕೃತಿಗೆ ತುಂಬಾ ಥ್ಯಾಂಕ್ಸ್ ಹೇಳಕ್ ನಾನು ಇಷ್ಟಪಡ್ತೇನೆ. ಹೊಂಗೆ ಮರಗಳು ಬೆಳೆಸಿದ್ದಾರೆ, ತುಂಬಾ ಅದ್ಭುತವಾಗಿದೆ. ಮುಸ್ಸಂಜೆ ಹೊತ್ತಿನಲ್ಲಿ ಈ ರೀತಿ ಕಾಲ ಕಳೆಯೋದ್ರಿಂದ ನಮಗೆ ಆಯಾಸಗಳು ಕಮ್ಮಿ ಆಗುತ್ತೆ. ಮುಂದೆ ಜೀವನದಲ್ಲಿ ಎದುರಿಸ್ಬೇಕಾದಂತ ಸವಾಲುಗಳಿಗೆ ಹೆದರಿಕೆ ಇಲ್ಲದೆ, ಭಯ ಇಲ್ಲದೆ ಎದುರಿಸುವಂತ ಉತ್ಸಾಹ ನಮ್ಮದಾಗುತ್ತೆ. ನೋಡಿ ಎಷ್ಟು ಅದ್ಭುತ ಆಗಿದೆ. ಮುಸ್ಸಂಜೆ ಹೊತ್ತಾದ್ರೂ ಕೂಡ
ಒಂದು ರೀತಿ ವಾತಾವರಣ ಎಷ್ಟು ಸೊಗಸಾಗಿದೆ. ನೀವಿಲ್ಲಿ ಹಳದಿ ಹೂವಿನ ಗಿಡ ನೋಡ್ತಾ ಇರ್ಬೋದು, ಎಷ್ಟು ಚೆನ್ನಾಗಿದೆ ಹೂ ಇದು. ಇದು ನಾವು ಆಯುರ್ವೇದದಲ್ಲಿ ತುಂಬಾ ಪ್ರಚಲಿತದಲ್ಲಿದೆ. ಇದ್ರದ್ದು ನಾವು ಟೀ ಮಾಡ್ತೇವೆ. ಇದು ತುಂಬಾ ಒಳ್ಳೇದು, ಹೃದಯ ಸಮಸ್ಯೆಗಳಿಗಂತೂ ತುಂಬಾ ಒಳ್ಳೇದಿದು. ಹಿಂದೆ ಈ ಗಿಡನ ನಾನು ಪರಿಚಯ ಮಾಡಿದ್ದೆ, ಈಗ ಇದನ್ನ ಹೆಸರು ಹೇಳೋದಲ್ಲ, ಹೆಸರು ಸಸ್ಪೆನ್ಸ್ ಆಗಿಡ್ತೀನಿ. ನಿಮಗೆ ಇದರ ಹೆಸರು ಗೊತ್ತಾದ್ರೆ ಕಾಮೆಂಟ್ ಮಾಡಿ ಅಂತ ಹೇಳ್ತೀನಿ. ಆದ್ರೂ ಹೆಸರು ಹೇಳಬೇಕು ಅನ್ನೋ ಉತ್ಸಾಹದಿಂದ ತಂಗಡಿ ಹೂ ಅಂತ ಹೇಳ್ತಾ ಇದ್ದೀನಿ. ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ನೀವು ಗೊತ್ತಿರೋದವ್ರು ಕಾಮೆಂಟ್ ಮಾಡಿ ಅಂತ ಹೇಳ್ತಾ ಹಿಂಗೆ ಮುಂದೆ ಹೋಗ್ತಾ ಇದ್ದೀನಿ. ನನಗಂತೂ ಇಲ್ಲಿ ಬೆಳಗ್ಗೆ ಹೊತ್ತು ನವಿಲ್ಗಳಂತೂ ತುಂಬಾ ನವಿಲ್ಗಳು ಸಿಗುತ್ತೆ, ಸಂಜೆ ಹೊತ್ತು ಕೂಡ ನವಿಲ್ಗಳು ಸಿಗುತ್ತೆ. ಇವತ್ತು ನಾನು ವಿಡಿಯೋ ಮಾಡ್ತಿದ್ದ ಸಂದರ್ಭದಲ್ಲಿ ನವಿಲ್ ಇಲ್ಲ, ಇರ್ಲಿ ನೋಡೋಣ. ರಸ್ತೆ ಬದಿಯಲ್ಲಿ ಈ ರೀತಿ ಅರಣ್ಯ ಇಲಾಖೆಯವರು ಮರಗಳನ್ನ ಬೆಳೆಸ್ತಾ ಇರೋದು ನಂಗೆ ತುಂಬಾ ಇಷ್ಟ ಆಗಿದೆ. ನಾವು ಅಗಿತಾ ಮರ ಗಿಡಗಳನ್ನ ನೆಡ್ತೀವಿ ಅಂತಂದ್ರೆ ಅದು ಆಗದೇ ಇರೋ ಕೆಲಸ. ಅರಣ್ಯ ಇಲಾಖೆಯಿಂದನೇ JCB ತಂದು ಗುಂಡಿ ಮಾಡಿ ಅದನ್ನ ನೆಟ್ಟು ಪೋಷಣೆ ಮಾಡ್ತಾ ಇದ್ದಾರೆ. ಅವರಿಗೆ ತುಂಬಾ ಸಲಕರಣೆಗಳು ತುಂಬಾ ಹೇರಳವಾಗಿ ಸಿಗುತ್ತೆ, ನಮಗಂತೂ ಸಿಗೋದಿಲ್ಲ. ಹಿಂಗೆ ಮುಂದೆ ಹೋಗ್ತಾ ಇದ್ದೀನಿ. ಟಾಟಿಲಿಂಗ್ ಮರ ಅಲ್ಲಿ ತೋರಿಸಿದ್ದೆ, ಇಲ್ಲ ಅದ್ರದ್ದು ಮರಿ ಗಿಡನ ನಾನು ಇಲ್ಲಿ ತೋರಿಸ್ತೀನಿ. ಇದು ಟಾಟಿಲಿಂಗ್ ಮರದ ಮರಿ ಗಿಡ ಎದುರುಗಡೆ ಕಾಣಿಸ್ತಾ ಇದೆ ನೋಡಿ. ಅಂತಂದ್ರೆ ಟಾಟಿಲಿಂಗ್ ಮರದ ಸಸಿ ಇದು ನೋಡಿ, ಎಷ್ಟು ತುಂಬಾ ಚೆನ್ನಾಗಿದೆ. ಇದು ಟಾಟಿಲಿಂಗ್ ಮರದ ಸಸಿ, ತುಂಬಾ ಅದ್ಭುತ ಆಗಿದೆ ನೋಡಕ್ಕೆ. ಇವಾಗ ಇತ್ತೀಚಿನ ಲೇಔಟ್ಗಳಲ್ಲಿ ಯಾವ್ಯಾವ್ದೋ ಶೋ ಗಿಡಗಳನ್ನ ನೆಟ್ಟು ಈ ತರ ಖುಷಿ ಪಡೋ ಬದಲು ನಿಜವಾಗ್ಲೂ ಟಾಟಿಲಿಂಗ್ ಅಥವಾ ಐಸ್ ಆಪಲ್ ಗಿಡನೇ ಹಾಕಿದ್ರೆ ಅದು ಬರೋ ಫಲದಿಂದ ನಾವು ಮನುಷ್ಯನಿಗೆ ತಿನ್ನೋದಕ್ಕೂ ಆಗುತ್ತೆ ಅಲ್ವಾ. ತಲೆ ಇರ್ಬೇಕಲ್ವಾ ಲೇಔಟ್ನವ್ರಿಗೂ. ಎಷ್ಟೋ ಜನಕ್ಕೆ ತಲೆನೇ ಇರಲ್ಲ ನೋಡಿ. ಈ ಕಡೆನೂ ಒಂದಿದೆ, ಇದು ಟಾಟಿಲಿಂಗ್ ಗಿಡ, ಮರಿ ಗಿಡ. ಇಷ್ಟು ತುಂಬಾ ಸುಂದರವಾಗಿದೆ ಅಲ್ವಾ. ಹಿಂಗೆ ಹೆಚ್ಚು ಕತ್ಲಾಗ್ತಾ ಇರೋದ್ರಿಂದ ಇಷ್ಟಕ್ಕೆ ಸಾಕು ಅಂತ ಹೇಳಿ ನಾನು ಈ ವಿಡಿಯೋ ನಿಲ್ಲಿಸ್ತಾ ಇದ್ದೀನಿ. ಹೀಗೆ ಬಿಡುವಿದ್ದಾಗ ಈ ತರ ತೋರಿಸ್ತೀನಿ ಅಂತ ಹೇಳ್ತಾ ನನ್ನ ಮಾತನ್ನ, ನನ್ನ ಈ ಒಂದು ವಿಡಿಯೋ ಚಿತ್ರೀಕರಣ ನಿಲ್ಲಿಸ್ತಾ ಇದ್ದೀನಿ. ನಿಮ್ಗೆ ಇಷ್ಟ ಆದ್ರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಕಾಮೆಂಟ್ ಮಾಡಿ ಅಂತ ಹೇಳ್ತಾ, ಇನ್ನು ಪ್ರಕೃತಿಯ ಜೊತೆಗೆ ಒಡನಾಟನೆ ಇನ್ನು ಯಾವ ರೀತಿ ನಾವು ಇಂಪ್ರೂವ್ ಮಾಡ್ಕೋಬಹುದು ಅಂತ ನೀವು ಕಾಮೆಂಟ್ ಮಾಡಿ ಅಂತ ಹೇಳ್ತಾ ನಮಸ್ಕಾರ.